ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಸಹ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ನಿಮ್ಮ ಜೊತೆ ಸೋಮವಾರದ ಲಾಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ನಿನ್ನೆನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಇವಾಗ ಶ್ರಾವಣ ಮಾಸ ಇರೋದ್ರಿಂದ ನಮ್ಮ ಮನೆ ಹತ್ರ ಗುಡಿಯಲ್ಲಿ ಭಕ್ತಿ ಗೀತೆಗಳು ಹಾಗೆ ಪ್ಲೇ ಆಗ್ತಾನೆ ಇರುತ್ತೆ. ಬೆಳಗ್ಗೆ ಆಗಿರ್ಬೋದು, ಸಂಜೆ ಟೈಮಲ್ಲಿ, ನೈಟ್ ಟೈಮಲ್ಲಿ. ಹಾಗಾಗಿ ವಿಡಿಯೋನ ನನಗೆ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ನೋಡಿ, ಇಲ್ಲಿ ಅವತ್ತೇ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ, ಸೋಮವಾರದ ದಿನ. ಅವತ್ತು ಇಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಸಣ್ಣ ಗುಡಿ ಕಟ್ಟಿಸಿ ಮತ್ತು ಹನುಮಪ್ಪಜ್ಜಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆಲ್ರೆಡಿ ತುಂಬ ದಿನ ಆಯ್ತಂತೆ, ಬಟ್ ನಾವು ಆ ಕಡೆ ಏರಿಯಾಕ್ಕೆ ಹೋಗೋದಿಲ್ಲಲ್ಲ, ಹಾಗಾಗಿ ನೋಡಿರಲಿಲ್ಲ. ಅವತ್ತು ದೇವ್ರಿಗೆ ಅಭಿಷೇಕನ ಮಾಡಿಸಿ ಪ್ರಸಾದನ ಮಾಡಿಸಿದ್ರು. ಹಾಗಾಗಿ ಆಂಟಿ ನಾನು ಹೋಗಿ ಕಾಯಿ ಒಡಿಸ್ಕೊಂಡು ಪ್ರಸಾದನ ಮಾಡಿಕೊಂಡು ಬರೋಣ ಅಂಥೇಳಿ ಬಂದಿದ್ದೀವಿ. ಬಾಲ ಹನುಮ ನೋಡ್ತಿರ್ಬೋದು. ನಾನು ಗೇಟನ್ನು ತೆಗೆದಿದ್ರೆ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೆ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಅಷ್ಟೇ ತೆಗ್ದಿದ್ರಂತೆ. ನಾವು ಗುಡಿಗೆ ಹೋದಾಗ 1 ಗಂಟೆ ಆಗಿತ್ತು. ಅವಾಗ ಆಲ್ರೆಡಿ ಕ್ಲೋಸ್ ಮಾಡಿದರು. ಹರ್ಷನಾದರೂ ಗಗನ್ನಾದರೂ ಇಬ್ಬರದಲ್ಲಿ ಒಬ್ಬರನ್ನ ಕರ್ಕೊಂಬರ್ತಿದ್ದೆ ದೇವಸ್ಥಾನಕ್ಕೆ. ನಾನು ಇಬ್ಬರು ಎದ್ದಿದ್ರೆ ಇಬ್ಬರನ್ನೂ ಕರ್ಕೊಂಬರ್ತೀನಿ, ಇಲ್ಲ ಇಬ್ಬರಲ್ಲಿ ಒಬ್ಬರನ್ನಾದರೂ ಕರ್ಕೊಂಬರ್ತೀನಿ. ಬಟ್ ಇವತ್ತು ಇಬ್ಬರು ಮಲಗಿಬಿಟ್ಟಿದ್ರು. ಹಾಗಾಗಿ ನಾನು ಆಂಟಿ ಇಬ್ಬರು ಮಾತ್ರ ಬಂದಿದ್ದೀವಿ. ನೋಡಿ, ಪುಟ್ಟ ಗುಡಿ ಕಟ್ಟಿದ್ದಾರೆ. ಕಟ್ಟಿ ಬಾಲ ಹನುಮ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಕ್ಯೂಟಾಗಿದ್ದ ಸಣ್ಣ ಮೂರ್ತಿ ಹನುಮಪ್ಪಜ್ಜಂದು ನೋಡ್ತಿರ್ಬೋದು. ಇಲ್ಲೇ ಸ್ವಲ್ಪ ಹೊತ್ತು ನಮಸ್ಕಾರ ಮಾಡಿಕೊಂಡು ಕಾಯಿ ಒಡಿಸ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಇನ್ನು ಮನೆಗೆ ಹೋದ್ಮೇಲೆ ಗಗನ್ ಮತ್ತು ಹರ್ಷಗೆ ಇಬ್ರಿಗೂ ಸಹ ಕೃಷ್ಣನ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ರೆಡಿ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಪ್ರಸಾದ ಮಾಡಿಕೊಂಡು ಹೋಗೋಣ ಅಂಥೇಳಿ ನಾನು ಆಂಟಿ ಮಾತಾಡ್ಕೋತಾ ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಗುಡಿ ಹತ್ರ. ಬನ್ನಿ, ಹಾಗೆಲ್ಲ ಕಂಟಿನ್ಯೂ ಆಗುತ್ತೆ. ಹಿಡ್ಕಲ್ಲ ಹಾಳಕೈತಲ್ಲ ನೋಡಿ. ಇವಾಗ ದೇವ್ರಿಗೆ ಕಾಯಿನ ಒಡಿಸ್ಕೊಂಡು ಪ್ರಸಾದನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಾನು ಆಂಟಿ ಕೂತ್ಕೊಂಡು ಮತ್ತೆ ಮನೆ ಕಡೆಗೆ ಬಂದ್ರಾಯ್ತು ಅಂಥೇಳಿ ಕೂತಿದ್ದೀವಿ. ನೋಡ್ತಿರ್ಬೋದು, ಇಲ್ಲಿ ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ತಣ್ಣಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಊಟನೂ ಮಾಡಿದ್ವಲ್ವ, ಕೂತ್ಕೊಂಡು ಬರೋಣ ಅಂಥೇಳಿ ಕೂತ್ಕೊಂಡು ಮನೆ ಕಡೆಗೆ ಬಂದ್ವಿ. ಇಲ್ಲಿ ನೋಡಿ, ಇವಾಗ ಕೃಷ್ಣನ ಕಾಸ್ಟ್ಯೂಮ್ಸ್ ಹಾಕಿ ರೆಡಿ ಮಾಡಬೇಕು ಇಬ್ಬರು ಮಕ್ಳಿಗೂ. ಈ ಫೋಟೋ ನೋಡಿ, ಹರ್ಷಂದು 10 ಮಂತ್ಸ್ ಬೇಬಿ ಇದ್ದಾಗ ಕೃಷ್ಣ ಜನ್ಮಾಷ್ಟಮಿ ದಿನ ರೆಡಿ ಮಾಡಿದ್ದು. ಏನೂ ಇಲ್ಲ, ಮನೆಯಲ್ಲಿರ್ತಕ್ಕಂತಹ ಥಿಂಗ್ಸನ್ನೇ ಹಾಕಿ ರೆಡಿ ಮಾಡಿದ್ವಿ. ತುಂಬ ಕ್ಯೂಟಾಗಿ ಬಂದಿದ್ದಾನೆ, ನೋಡ್ತಿರ್ಬೋದು. ಇರಲಿ, ಹಾಗೆ ಒಂದು ಮೆಮೊರಿ ಇರುತ್ತೆ ಅಂಥೇಳಿ ಹಾಗೆ ಈ ಫೋಟೋನು ಸಹ ಅಟ್ಯಾಚ್ ಮಾಡಿದ್ದೀನಿ. ಈ ಫೋಟೋ ನೋಡಿ, ಹರ್ಷ 2 ವರ್ಷದವನಿದ್ದಾಗ ಕೃಷ್ಣ ಜನ್ಮಾಷ್ಟಮಿ ದಿನ ತೆಗೆದಿರೋ ಫೋಟೋ. ಇದನ್ನು ಹಾಗೆ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಇವಾಗ ಗಗನನ್ನು ಕೃಷ್ಣ ಆಗಿ ರೆಡಿ ಮಾಡಿದ್ದಾರೆ ಅಕ್ಕ. ಇಬ್ಬರನ್ನೂ ಒಟ್ಟಿಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಫಸ್ಟು ಗಗನನ್ ಮಾಡಿ ಮುಗಿಸಿದಾದ್ಮೇಲೆ ನೆಕ್ಸ್ಟು ಹರ್ಷನ್ ಮಾಡಿದ್ರಾಯ್ತು ಅಂಥೇಳಿ ಫಸ್ಟ್ ಇವಾಗ ಗಗನನ್ ಮಾಡಿದ್ದೀವಿ. ಮೇಲೆ ಕಿರೀಟ ಮಾತ್ರ ಹಾಕಬೇಕಾದ್ರೆ ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗಾಗಿ ಮೇಲೆ ಕಿರೀಟನ ಹಾಕಲಿಲ್ಲ. ನೋಡ್ತಿರ್ಬೋದು, ನವಿಲ್ಗರಿ ಇಟ್ರೂ ಅಳ್ತಿದ್ದಾನೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ರಾಯ್ತು ಅಂಥೇಳಿ ಅಷ್ಟನ್ನೇ ಹಾಕಿ ಜಸ್ಟ್ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರನ್ನು ಮಾಡಿಕೊಂಡೆ. ಫೋಟೋ ತೆಗೆಸ್ಕೊಳ್ಳೋಕ್ಕೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಯಾಕಂದರೆ ಜ್ಯುವೆಲ್ರೀಸು ಇನ್ನೂ ಚಿಕ್ಕವನಿದ್ದಾನಲ್ವ, ಅವನು ಇರಿಟೇಷನ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಚುಚ್ಚಿದಂಗೆ ಆಗ್ತಿತ್ತೋ ಏನೋ. ಹಾಗಾಗಿ ಅಷ್ಟೊಂದು ಕಂಫರ್ಟಬಲ್ ಆಗಿ ಕೂಡಲಿಲ್ಲ ಫೋಟೋ ತೆಗಿಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ. ಆದರೂ ಒಂದು ಸ್ವಲ್ಪ ಇರಲಿ ಅಂಥೇಳಿ ಹಾಗೆ 1-2 ಕ್ಯಾಪ್ಚರ್ನ ತೊಗೊಂಡೆ. ಆಂಟಿ ನೋಡ್ತಿರ್ಬೋದು, ಹಿಂದ್ಗಡೆ ಮತ್ತು ಮುಂದೆ ಎಲ್ಲ ಕೂತು ಸ್ವಲ್ಪ ಫೋಟೋ 1-2 ಫೋಟೋಕ್ಕಾದರೂ ಚೆನ್ನಾಗಿ ಬರಲಿ ಅಂಥೇಳಿ ಮುಂದ್ಗಡೆ
ಇತ್ತು, ಚಪ್ಪಾಳಿ ಬಾರಿಸೋದು ಮಾತಾಡ್ಸೋದು ಮಾಡ್ತಾಯಿದ್ರು. ಫೈನಲಿ ಇವೆರಡು ಫೋಟೋನ ತಗೊಂಡು ಕಾಸ್ಟ್ಯೂಮ್ಸನ್ನು ತೆಗೆದ್ರಾಯ್ತು ಅಂತೇಳಿ ಬೇಗನೆ ತೆಗೆದ್ಬಿಟ್ವಿ ಗಗನಂದು. ಹರ್ಷ ಮತ್ತು ಗಗನಿಗಿಬ್ರಿಗೂ ಒಟ್ಟಿಗೆ ರೆಡಿ ಮಾಡೋಣ ಅಂದ್ಕೊಂಡಿದ್ನಲ್ವ. ಹರ್ಷಗೆ ಬೇರೆ ಕಾಸ್ಟ್ಯೂಮ್ಸ್ ಇತ್ತು, ಅದನ್ನು ಹಾಕೋಣ ಅಂತ ಅಂದ್ಕೊಂಡೆ. ಅವನು ಬೇಡ ತಮ್ಮಗೆ ಯಾವ್ದು ಹಾಕಿದ್ದೀರಿ ಅದನ್ನೇ ಹಾಕೋತೀನಿ ಅಂತೇಳಿ ಇವನು ಸಹ ತುಂಬ ಹಠ ಮಾಡ್ದ. ಹಾಗಾಗಿ ಗಗನಿಗೆ ಯಾವ ಹಾಕಿದ್ವಲ್ವ ಅದನ್ನೇ ಹಾಕಿದ್ದೀನಿ. ಇವನು ಇವಾಗ ಬುದ್ಧಿ ತಿಳಿಯತ್ತಲ್ವ, ಹಾಗಾಗಿ ನಾವು ಯಾವ ಥರ ಹೇಳ್ತೀವಿ ಆ ಥರ ನಿಂದಿರಲಿಲ್ಲ. ತನಗೆ ಯಾವ ರೀತಿ ಬೇಕೋ ಆ ಥರ ನಿಂತ್ಕೊಂಡು ಫೋಸ್ ಕೊಡ್ತಾ ಇದ್ದ. ಗಗನ್ ಮತ್ತು ಹರ್ಷಗೆ ಇಬ್ರಿಗೂ ಒಟ್ಟಿಗೆ ರೆಡಿ ಮಾಡಿ ಫೋಟೋಸ್ ತೆಗೆಸೋಣ ಅಂತ ಹೇಳಿದ್ನಲ್ವ. ಈ ಜ್ಯುವೆಲ್ರಿ ಮತ್ತು ಇನ್ನೊಂದು ಜ್ಯುವೆಲ್ರಿ ಇತ್ತು, ಅದನ್ನು ಹಾಕೋ ಅಂತ ಹೇಳಿದ್ವಿ ಹರ್ಷಗ. ಅವನು ಬೇಡ ಅಂತ ಅಂದ. ಮತ್ತು ಗಗನ್ಗೆ ಹಾಕ್ಬೇಕಂದ್ರೆ ಆ ಜ್ಯುವೆಲ್ರಿ ಸ್ವಲ್ಪ ಈ ಜ್ಯುವೆಲ್ರಿಗಿಂತ ಹೆವಿ ಇತ್ತು, ಹಾಗಾಗಿ ಅವನಿಗೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಅಂಥೇಳಿ ಬೇಡ ಬಿಡು ಅಂಥೇಳಿ ಮತ್ತು ಆ ಜ್ಯುವೆಲ್ರಿನೆಲ್ಲ ತೆಗೆದಿಟ್ಟು ಒಂದೇ ಜ್ಯುವೆಲ್ರಿನ ಹಾಕಿ ಹರ್ಷ ಮತ್ತು ಗಗನ ಇಬ್ರಿಗೂ ರೆಡಿ ಮಾಡಿದ್ವಿ. ನೋಡಿ ಸೇಮ್ ಅವನು ಯಾವ್ದು ಜ್ಯುವೆಲ್ರಿ ಹಾಕ್ಕೊಂಡಿದ್ದಾನೋ ಅದನ್ನೇ ಹಾಕ್ಕೊಂಡಿದ್ದಾನೆ. ಇನ್ನೂ ಒಂದು ಚೆನ್ನಾಗಿದೆ, ಬಟ್ ಸ್ವಲ್ಪ ಹೆವಿ ಆಗುತ್ತೆ. ಹರ್ಷಗಾದರೆ ನಡೆಯುತ್ತೆ, ಬಟ್ ಗಗನಿಗೆ ಸ್ವಲ್ಪ ಹೆವಿ ಆಗ್ತಿತ್ತು. ಮತ್ತು ಇವನು ಬೇಡ ಅನ್ನಲ್ವ ಹರ್ಷ, ಹಾಗಾಗಿ ಇರಲಿ ಬಿಡು ಅಂತೇಳಿ ಒಂದೊಂದರಲ್ಲೇ ರೆಡಿ ಮಾಡಿದ್ವಿ. ಕೃಷ್ಣನ ಡ್ರೆಸ್ನ ಕೇಳಿದ್ವಿ, ಬಟ್ ಸಿಗಲೇ ಇಲ್ಲ. ಹಾಗಾಗಿ ಜಸ್ಟ್ ಇಷ್ಟು ಮಾತ್ರ ರೆಡಿ ಮಾಡಿದ್ದೀವಿ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.